ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಸುಮಾರು 1.5-2 ಗಂಟೆ ಕಾಲ ಚರ್ಚೆ ಆಗಿದೆ. ಇದು ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ನೀ ಹೇಳೋದಲ್ಲ ಸತ್ಯ ಇದೆ ಅಂತ ಹೇಳಿದ್ರು. ಬೇರೆ ರಾಜ್ಯಗಳು ದೊಡ್ಡ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ KPSC ಮೆಂಬರು 8ರಿಂದ 9 ಜನ ಇರ್ತಾರೆ, ಕೆಲವು ಕಡೆ 6 ಜನ ಇದ್ದಾರೆ. ಉತ್ತರ ಪ್ರದೇಶ ಅಂತ ನಮ್ಮ ರಾಜ್ಯದ 3 ಪಟ್ಟು ದೊಡ್ಡದು. ಅಲ್ಲೂ ಕೂಡ 11 ಜನ ಏನೋ ಇದ್ದಾರೆ ಅನ್ಸುತ್ತೆ, 4 ಪಟ್ಟು. ನಮ್ಮ ರಾಜ್ಯದಲ್ಲಿ 18 ಜನನೋ 19 ಜನನೋ ಇದ್ದಾರೆ. ಹೆಗ್ಗಣಗಳು ಜಾಸ್ತಿ ಆದರೆ ಆ ಸಂಸ್ಥೆ ಕತೆ ಏನಾಗುತ್ತೆ ಅನ್ನೋ ಸ್ಥಿತಿ ಇವತ್ತು KPSCಯಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾಗ ಶೇರ್ ಜಾಸ್ತಿ ಆಗ್ತಾ ಇತ್ತು. ಹೆಗ್ಗಣಗಳು ಜಾಸ್ತಿ ಆದ ತಕ್ಷಣ ಶೇರ್ ಮಾಡೋದು ಜಾಸ್ತಿ ಆಗ್ತದೆ. ಕೂತ್ಕೊಳ್ಳಿ. ಅದರಿಂದ ಈ KPSC ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಮಾತಾಡ್ತೀರಿ, ಕೊನೆ ಕೈ ಚೆಲ್ಲಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೋದ್ರೆ ವ್ಯರ್ಥ. ನಾನು ಹೇಳಿದ್ದೀನಿ, 1 ಗಂಟೆಗೆ ನಾವು ಎಷ್ಟು ಸಾಲ ಮಾಡ್ತೀರಿ ಅಂತ ಲೆಕ್ಕ ಕೊಟ್ಟಿದ್ದೀನಿ ನಾನು. ಆದ್ದರಿಂದ ನಾನು ಇಂಪಾರ್ಟೆಂಟ್ ಆಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು IAS ಮತ್ತು KS ಪರೀಕ್ಷೆಗೆ ಆಗಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಮೊದಲು ಆ ಭಾಗದ ಜನ ಎಲ್ಲ ಹೈದರಾಬಾದ್ಗೆ ಹೋಗ್ತಾ ಇದ್ರು. ಅದನ್ನ ತಪ್ಪಿಸ್ಬೇಕು ಅಂತೇಳಿ ಅಲ್ಲೊಂದು ಸಂಸ್ಥೆಯನ್ನ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 100 IAS, 400 ಜನ KS, 500 ಜನ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಅಲ್ಲಿ ಆರ್ಡರ್ ಮಾಡಿದ್ರು, ಕರೆದ್ರು. ಬನ್ನಿ, ನೀವೆಲ್ಲ ಬಡವರ ಮಕ್ಕಳು, ನೀವು IAS ಆಗಬೇಕು, IPS ಆಗಬೇಕು, ಆ ಥರದ ಒಂದು ಕೊಟ್ಟರು. ಅಧ್ಯಕ್ಷರೇ, ಇವತ್ತೇನಾಗಿದೆ, ನನ್ನ ಆಫೀಸಿಗೆ ಬಂದಿದ್ರು. ಆ ಭಾಗದ ಒಂದು ಸುಮಾರು 30 ಜನ ಯುವಕರು ನನ್ನ ಆಫೀಸ್ಗೆ ಬಂದು ಕಣ್ಣೀರು ಹಾಕಿದ್ರು. ಏನು ಹೇಳಿದ್ರೆ, ಸರ್ ನಾವೆಲ್ಲ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಸರ್, ಹೋಗ್ಬೇಕಾದ್ರೆ ನಮ್ಗೆ ದುಡ್ಡಿಲ್ಲ ಸರ್ ಅಂತಂದ್ರು. ಮನವಿ ಕೊಟ್ಟರು ನನ್ನ ಹತ್ರ. ಆ ಮನವಿನೂ ಹತ್ರ ಇದೆ. ನಮ್ಮ ಕಷ್ಟ ಹಿಂಗಾಗಿದೆ ಸರ್ ಅಂತ. ಹೋಗ್ಬೇಕಾದ್ರೆ ನಾನೇ ಹೇಳಿದೆ ನಮ್ಮ ಆಫೀಸ್ಗೆ, ಅವ್ರಿಗೊಂದು 1,000 ರೂಪಾಯಿ ಕೊಡ್ರಪ್ಪ, ಹೋಗ್ಬೇಕಾದ್ರೆ ಟ್ರೈನ್ ಚಾರ್ಜ್ ಇಟ್ಕೊಂಡು ಹೋಗ್ಲಿ ಅಂತ ಕೊಟ್ಟಿದ್ರು. ಇಲ್ಲಿ ಪ್ರಶ್ನೆ ಬಂದಿರೋ ಅಂಥದ್ದು, ತಾವು ಇದ್ದೀರ ಇಲ್ಲಿ, ಸಂಸ್ಥೆ ಹೇಳ್ತೈತೆ ಯಾವುದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇವರು ಹೇಳ್ತಾರೆ ಶಿಷ್ಯ ವೇತನ ಬಯೋಮೆಟ್ರಿಕ್ ಶಿಕ್ಷಾ ವೇತನವನ್ನು ಪ್ರತಿ ಮಾಹೆಯ ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸಿರುವ ಹಾಜರಾತಿ ಅನ್ವಯ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ಕೊಡಲಾಗುವುದಿಲ್ಲ. ವಸತಿ ಬೇಡ, ಶಿಷ್ಯ ವೇತನ ಕೊಡ್ತೀನಿ ಅಂತೇಳಿ ಪ್ರಾಧಿಕಾರ ಹೇಳಿದೆ, ಕರ್ನಾಟಕ ಸರ್ಕಾರ. ಅಲ್ಲಿನ ಸೈನ್ ಹಾಕಿರೋರು ಯಾರು ಅಂದ್ರೆ ಕಾರ್ಯನಿರ್ವಾಹಕ ನಿರ್ದೇಶಕರು. ಸರ್ಕಾರದ ಆದೇಶ ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷ, ಹೇಳ್ಬೇಕಲ್ಲ. ಇಲ್ಲಿ DC ಒಂದು ಆದೇಶ ಹೊರಡಿಸ್ತಾರೆ. ಎಲ್ಲಿದೆ, ಇದೇನಾ? ಇಲ್ಲಿದೆ ಅಧ್ಯಕ್ಷರೇ. ನೋಡಿ, ಸರ್ಕಾರದಲ್ಲಿ ಎರಡೆರಡು ಅಧಿಕಾರ. ಇಲ್ಲಿ DC ಹೇಳ್ತಾನೆ, ದಾಖಲಾತಿ ಪರಿಶೀಲನೆ ನಂತರ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರ ಕಲಬುರಗಿ ನಗರದ ವಾಜಪೇಯಿ ವಸತಿ ಬಡಾವಣೆ ಕಲಬುರಗಿಯಲ್ಲಿ ತರಬೇತಿಯು ಉತ್ತಮ ತರಬೇತಿ ಸಂಸ್ಥೆಯಿಂದ ನೀಡಲಾಗುವುದು. ತರಬೇತಿಯ ಉಚಿತವಾಗಿದ್ದು ಅಭ್ಯರ್ಥಿಗೆ ಯಾವುದೇ ಶಿಷ್ಯ ವೇತನ ಮತ್ತು ವಸತಿ ಇರುವುದಿಲ್ಲ. ಜಿಲ್ಲಾಧಿಕಾರಿ. ಇದು ಕರ್ನಾಟಕ ಸರ್ಕಾರ, ಇದು ಜಿಲ್ಲಾಧಿಕಾರಿ. ಅವನ ಜಿಲ್ಲಾಧಿಕಾರಿಗೆ ಏನು ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಆದೇಶ ನೋಡಬೇಕು, ಅದ್ರ ಪ್ರಕಾರ ಅವನು ನಡ್ಕೊಬೇಕು. ಇವನು ಯಾವ ದೊಣ್ಣೆ ನಾಯಕ? ಇವನದೇ ಒಂದು ಆದೇಶ ಹೊಡ್ಸಕ್ಕೆ, ಇವನೇ ಏನೋ ಮಾಡಕ್ಕೆ, ಇವನು ಯಾವ ದೊಣ್ಣೆ ನಾಯಕ? ಇವನು ಕೇಳ್ಬೇಕಲ್ಲ. ಇದು ಸರ್ಕಾರದ ನಾನು ಹೇಳ್ತಾ ಇರೋದು, KPSC ಅಲ್ಲ ಇದು. ಸರ್, ಒಂದ್ ನಿಮಿಷ ಮಾತಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ, ಅದು ಒಂದು ಪಾಯಿಂಟಿಗೆ, ಯಾಕಂದ್ರೆ ಅದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಬರ್ತೀನಿ ಅಲ್ಲಿಗೆ. ಒಂದ್ ನಿಮಿಷ ಸರ್, ಇದಕ್ಕೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ಒಂದೇ ನಿಮಿಷ. ಇಷ್ಟ ಆಯ್ತಾ ಅಧ್ಯಕ್ಷರೇ? ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅವರು
ಅಲ್ಪಸಂಖ್ಯಾತ ಸಮುದಾಯ IAS KS ಅಭ್ಯರ್ಥಿಗಳಿಗೆ 12 ತಿಂಗಳ ವಸತಿ ಸಹಿತ ತರಬೇತಿ ನೀಡುತ್ತಾರೆ. ಹಾಗೂ ಇದೇ ಸಮುದಾಯ SSC ಮತ್ತು RRB ಅಭ್ಯರ್ಥಿಗಳಿಗೂ 3 ತಿಂಗಳ ಕೋಚಿಂಗ್ ಜೊತೆಗೆ ಪ್ರತಿ ಮಾಹೆಯಾನ 6,000 ಶಿಷ್ಯ ವೇತನ ನೀಡಲು ನಿರ್ಧರಿಸುತ್ತಾರೆ. ಅಭ್ಯರ್ಥಿಗಳಿಗೆ 7 ತಿಂಗಳ ಅವಧಿಗೆ ಕೋಚಿಂಗ್ ಸಹಿತ ಬೆಂಗಳೂರು ಸಂಸ್ಥೆಗೆ 10,000 ರೂಪಾಯಿ, ಜಿಲ್ಲಾ ಸಂಸ್ಥೆಗಳಿಗೆ 8,000 ರೂಪಾಯಿ ಶಿಷ್ಯ ವೇತನ ಕೊಡಲು ನಿರ್ಧರಿಸುತ್ತಾರೆ. ಇದು ಅಲ್ಪಸಂಖ್ಯಾತ ಇಲಾಖೆದು. ಅವಾಗ ನಾನು ಹೇಳಿದ್ದು SC ST ಮಕ್ಕಳದು ವ್ಯತ್ಯಾಸ ನೋಡಿ ಅಧ್ಯಕ್ಷರೇ. SC ST ಮಕ್ಕಳಿಗೆ ಶಿಷ್ಯ ವೇತನ ಇಲ್ಲ, ಅಲ್ಪಸಂಖ್ಯಾತರಿಗೆ ಇದು ವೇತನ. ಇದು ಎಷ್ಟು ಸರಿ ಇದೆ? ಇಲ್ಲಿ ಇಷ್ಟಾದ್ಮೇಲೆ 500 ಜನ ನೀವು ಆದ್ಮೇಲೆ ಈಗ ಬಂದಿರೋರು ಎಷ್ಟು ಜನ? ಬಂದಿರೋರು 40 ಜನ 50 ಜನ. ಫಸ್ಟ್ ಎಲೆಕ್ಟ್ ಆದವರು ಸೆಲೆಕ್ಟ್ ಆದವರು 500 ಜನ. ಈಗ ಅಲ್ಲಿರೋರು 40-50 ಜನ. ಅದರಿಂದ ಈ ಪರೀಕ್ಷೆ ಸರ್ಕಾರ ಈ KPSC ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತೈತಲ್ಲ, ಇದರಲ್ಲೂ ಮೋಸ ಆಗ್ತಾ ಇದೆ. ಒಂದು ಕಡೆ KPSCಯಲ್ಲಿ ಈಗಾಗಲೇ ಸುರೇಶ್ ಕುಮಾರ್ ಸುನೀಲ್ ಹೇಳಿದ ರೀತಿ ಅದು ಅಕ್ರಮ ದೊಡ್ಡ ಭಂಡಾರನೇ ಆಗಿದೆ. ಅದ್ರ ಜೊತೆಗೆ ನಾವು KPSCಗೆ ಕಳಿಸುವಂತ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅಲ್ಲೂ ಕೂಡ ಅವ್ರಿಗೆ ಮೋಸ ಅನ್ಯಾಯ ಆಗ್ತಾ ಇದೆ. ನಮ್ಮ ದೃಷ್ಟಿ ಏನು? ಬಡವರ ಮಕ್ಕಳು IAS ಆಗಬೇಕು, ಬಡವರ ಮಕ್ಕಳು KS ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ನೀವು ಹಿಂಗೆ ಮಾಡಿದ್ರೆ 500 ಜನಕ್ಕಿದ್ದು 40-50 ಜನಕ್ಕೆ ಬಂದಿದೆ. ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಇವೆರಡನ್ನೂ ಕೂಡ ಸರಿ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೆ. ಈಗ ಒಂದು ಕ್ಲಾರಿಫಿಕೇಶನ್ ಒಂದು ನಿಮಿಷ ನಾನು ಹೇಳ್ತೀನಿ. ನನ್ನ ಬಾಯ ಇದ್ದಿಲ್ಲ ಮಾತಾಡಲ್ಲ. ನನ್ನ ವಿನಂತಿ ಏನಂದ್ರೆ ಬಹಳ ಸೀರಿಯಸ್ ಆಗಿ ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಇದ್ರ ಬಗ್ಗೆ ಚರ್ಚೆ ಆಯ್ತು. ನನ್ನ ಅನುಮಾನ ಏನು ಅಂದ್ರೆ ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ, ಅವ್ರ ಅರ್ಹತೆ ಏನು, ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ನಾವ್ 2 ಜನ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ನಾವ್ 2 ಜನ. ಇದು ಎಲ್ಲಿ ಲೋಪ ಆಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ನಾವೇ ಆತ್ಮಾವಲೋಕನೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ. ಯಾರನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಅವರೆಲ್ಲ ಪೇಮೆಂಟ್ ಸೀಟ್. ಅವರು ಅಂತವ್ರನ್ನ ಕರ್ಕೊಂಡು ಕೂರಿಸ್ತೀವಿ ಹೇಳಿ. ಅಲ್ಲಿ ನಾವ್ ಏನ್ ಮಾಡಿದ್ರು ಈಗ ನೋಡೋದೇ ಬೇವಿನ ಮರನ ಬರ್ಲಿಲ್ಲ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ಬಿಟ್ರೆ ಈಗ ರಿಪ್ಲೈ ನಾಳೆ ಕೊಡ್ತಾ. ಈಗ ಬಾಲಕೃಷ್ಣ ಮಾತಾಡಿ.